ನಿಮಗೇನಾದರೂ PCOS, PCOD ಅಥವಾ ಯಾವುದಾದ್ರೂ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇದೆಯಾ ಅಂತ ನಿಮ್ಗೆ ಅನಿಸಿದ್ರೆ 21 ಡೇಸ್ ನನ್ನ ಫಾಲೋ ಮಾಡಿ. ನಾನೇನು ಡಯಟ್ ಮಾಡ್ತೀನಿ ನೀವು ಅದನ್ನೇ ತಿನ್ನಿ. ಸೊ ಅವಾಗ ನೀವು ಆಫ್ಟರ್ 21 ಡೇಸ್ ನೀವೇ ನೋಟಿಸ್ ಮಾಡ್ತೀರಾ ನಿಮ್ಮ ಹೆಲ್ತಲ್ಲಿ ಚೇಂಜಸ್ ಆಗಿರೋದನ್ನು. ಲೈಕ್ ರೆಗ್ಯುಲರ್ ಮೆನ್ಸಸ್ ಇರ್ಬೋದು, ಈ ಥರ ಎಲ್ಲ. ಬೆಳಿಗ್ಗೆ ಎದ್ದು ಮೇಥಿನ ಸೋಕ್ ಮಾಡಿಟ್ಟಿರೋ ಮೇಥಿನ ತಿನ್ನಿ, ಚೀವ್ ಮಾಡಿ ತಿನ್ನಿ. ಆಮೇಲೆ ಆ ನೀರನ್ನ ಕುಡೀರಿ. ಆಮೇಲೆ ಯಾವುದಾದ್ರೂ ವೆಜಿಟೇಬಲ್ ಜ್ಯೂಸ್ ಕುಡೀರಿ. ಸ್ಟ್ರೈನ್ ಮಾಡದೇ ಇರೋ ಥರ ನೀವು ಹಾಗೆ ಸೋಸ್ಲಾರದೆ ಕುಡಿಬೇಕು. ಇವತ್ತು ದ್ವಾದಶಿ ಆಗಿರೋದ್ರಿಂದ ನಾನು ಸ್ವಲ್ಪ ಫ್ರೂಟ್ ತಿಂದು ಅದಾದಮೇಲೆ ನಾನು ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಎಂಟಿ ಸ್ಟಮಕಲ್ಲಿ ನಾನು ಯಾವುದೇ ರೀತಿ ಫ್ರೂಟ್ಸ್ ಅಂತ ತೊಗೊಳ್ಳೋದಿಲ್ಲ. ಫಸ್ಟ್ ಡೈರೆಕ್ಟ್ಲಿ ಬೇರೆ ಏನಾದರೂ ತಿಂದುಬಿಟ್ರೆ ಅಸಿಡಿಟಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಫ್ರೂಟ್ ತಿಂದು ಅದಾದಮೇಲೆ ನಾನು ರೆಗ್ಯುಲರ್ ದ್ವಾದಶಿ ಲಂಚ್ ಮಾಡಲಿಕ್ಕೆ ಅಂತ ಕುತ್ಕೊಂಡಿದ್ದೀನಿ. ಯೂಶ್ವಲಿ ನಾವು ದ್ವಾದಶಿ ಬೆಳಿಗ್ಗೆ ಲೈಕ್ 8:30 ಆಗೋಕ್ಕಿಂತ ಮುಂಚೆನೇ ತಿಂದುಬಿಡ್ತೀವಿ, ಯಾವಾಗ ಟೈಮ್ ಇದ್ದರೆ ಆವಾಗ. ಇಲ್ಲಿ ನಾನು ದ್ವಾದಶಿ ಪಾರಣಿಗೆ ಅಂತ ಹೇಳಿ ಚಟ್ನಿ ಪುಡಿ, ಒಂದು ಸ್ವಲ್ಪ ಚೌಳೆಕಾಯಿ ಉದುರು ಪಲ್ಯ, ಅದಾದಮೇಲೆ ಅನ್ನ ಸಾರು ಉಪ್ಪಿನಕಾಯಿ ತಿಂದಿರೋದು. ಯಾಕೆ ಅಂತ ಹೇಳಿದ್ರೆ ನಾನು ಯೂಶ್ವಲಿ ಪಲ್ಯ ಜಾಸ್ತಿ ತೊಗೊತೀನಿ. ಅನ್ನ ಕಂಪೇರ್ ಮಾಡಿದ್ರೆ ಅನ್ನನೂ ಜಾಸ್ತಿನೇ ತಿಂತೀನಿ, ಬಟ್ ಪಲ್ಯದ ಅಂಶ ನಾನು ಸ್ವಲ್ಪ ಜಾಸ್ತಿ ತೊಗೊತೀನಿ. ಹಾಗಾದರೂ ಅಟ್ಲೀಸ್ಟ್ ಫೈಬರ್ ಇಂಟೇಕ್ ಜಾಸ್ತಿ ಆಗುತ್ತೆ ಅಂತ. ನಾವು ಒಂದು ಮೀಲಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಆ್ಯಂಡ್ ಲಿಮಿಟೆಡ್ ಕಾರ್ಬ್ಸ್ನ ನೋಡ್ಕೊಬೇಕು. ಫೈಬರ್ ಕಂಟೆಂಟ್ ಆ್ಯಂಡ್ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋ ಥರ ನೋಡ್ಕೊಬೇಕು. ಇಲ್ಲಿ ನಾನು ಪ್ರೋಟೀನ್ ಅದು ಚಟ್ನಿ ಪುಡಿನಲ್ಲಿ ಅದು ಅಷ್ಟು ಸಫಿಷಿಯೆಂಟ್ ಇರೋದಿಲ್ಲ ಅಂತ. ಪಲ್ಯ ಒಳಗಡೆ ಕೂಡ ನಾವು ಬಾಳೆ ಹಾಕಿ ಮಾಡ್ತೀವಿ, ತೊಗರೆಬೇಳೆ ಹಾಕಿ ಮಾಡಿರೋದು ಅದು ಪಲ್ಯ. ಸೊ ಅಲ್ಲಿ ನನಗೆ ಒಂದು ಸ್ವಲ್ಪ ಪ್ರೋಟೀನ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ 101% ತುಪ್ಪ ಹಾಕ್ಕೊಂಡೇ ತಿನ್ನಬೇಕು. ತುಪ್ಪ ಇಲ್ಲ ಅಂತಂದರೆ ಊಟದ ಮಜಾನೇ ಇರೋದಿಲ್ಲ ನೋಡಿ. ಆ್ಯಂಡ್ ಯಾಕೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಜಾಸ್ತಿ ಆಗಿಬಿಟ್ಟಿದೆ, ಜಾಸ್ತಿ ಪ್ರಾಬ್ಲಮ್ ಆಗಿದೆ ಅಂದರೆ ಮೇಜರ್ ಥಿಂಗ್ ನಮ್ಮ ಡಯಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾವು ಸರಿಯಾಗಿ ಊಟ ತಿಂಡಿ ಮಾಡ್ತಾಯಿದ್ದೀವಿ ಅಂತಂದರೆ ಎಷ್ಟೊಂದು ಡಾಕ್ಟರ್ಸ್ ನಮ್ಮ ಲೈಫ್ಗೆ ಬೇಕಾಗೋದೇ ಇಲ್ಲ. ಇನ್ಫ್ಯಾಕ್ಟ್ ಅವರೆಲ್ಲ ಅನ್ನೆಸೆಸರಿ ಅಂತಲೇ ಇರುತ್ತೆ, ಇಫ್ ಇನ್ ಕೇಸ್ ನಾವೇನಾದರೂ ನಮ್ಮ ಡಯಟ್ನ ಪ್ರಾಪರಾಗಿ ಫಾಲೋ ಮಾಡಿದರೆ. ಸೊ ಪ್ರಾಪರಾಗಿ ಡಯಟ್ ಫಾಲೋ ಮಾಡಬೇಕು ಅಂದರೆ ಬರೀ ಹಸಿ ಸೊಪ್ಪು, ತರಕಾರಿ, ಕಸ ಕಡ್ಡಿ ಇಂಥವೇ ತಿನ್ನಬೇಕಾ? ನಮ್ಗೆ ಅದೆಲ್ಲ ತಿನ್ನೋಕ್ಕಾಗಲ್ಲ ಅಂದರೆ ಏನೂ ಇಲ್ಲ. ನಾವು ರೆಗ್ಯುಲರಾಗಿ ಮನೆಯಲ್ಲಿ ಮಾಡೋ ಅಡುಗೆನೇ ನಾವು ಕಂಟ್ರೋಲ್ ಮಾಡಿಕೊಂಡು ತಿನ್ನಬೇಕು. ಈಗ ಜಾಸ್ತಿ ಜನ ಏನು ಮಾಡ್ತಾರೆ, ನಾರ್ಮಲಾಗಿ ಊಟ ಮಾಡಬೇಕಾದ್ರೆ ಅನ್ನ ಜಾಸ್ತಿ ತಿಂತಾರೆ, ಪಲ್ಯ ಸಾರು ಅವೆಲ್ಲ ತುಂಬ ಕಡಿಮೆ ತಿಂತಾರೆ. ಆ್ಯಂಡ್ ಇನ್ನೊಂದು ವರ್ಸ್ಟ್ ಹ್ಯಾಬಿಟ್ ಮನುಷ್ಯರ್ಗೆ ಏನಿದೆ ಅಂತ ಹೇಳಿದ್ರೆ ಚಿಪ್ಸ್. ಕರ್ದಿರೋ ಪದಾರ್ಥ ಊಟದ ಜೊತೆ ಜಾಸ್ತಿ ತಿಂತಾರೆ. ಮನೆಯಲ್ಲಿ ಅಮ್ಮ ಮಾಡಿರೋ ಸಂಡಿಗೆ ಇತ್ತು ಅಂತ ಅಂದರೆ ವೆಲ್ ಆ್ಯಂಡ್ ಗುಡ್, ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಆದರೆ ಈ ಪ್ರೊಸೆಸ್ಡ್ ಪ್ಯಾಕೆಟ್ ಫುಡ್ಸ್ ಏನಿರ್ತವೆ ಅಲ್ಲ, ಅದು ನಮಗೆ ಬಿಗ್ಗೆಸ್ಟ್ ಎನಿಮಿ ಅಂತ ಹೇಳ್ಬೋದು. ಆ್ಯಂಡ್ ಯಾವುದೇ ರೀತಿ ನೀವು ಲಂಚ್ ಮಾಡೋಕ್ಕೆ ಕುತ್ಕೊಂಡಿರಿ ಅಂದರೆ ಮೇಕ್ ಶ್ಯೂರ್ ದಟ್ ಯು ವಿಲ್ ಹ್ಯಾವ್ ಕರ್ಡ್ ರೈಸ್ ಅಟ್ ದ ಎಂಡ್. 101% ನಿಮಗೆ ಅದು ತುಂಬ ಬೆನಿಫಿಟ್ಸ್ ಕೊಡುತ್ತೆ ಗಟ್ ಹೆಲ್ತ್ಗೆ. ಯಾಕಂದರೆ ಅದ್ರ ಒಳಗಡೆ ನಮಗೆ ಪ್ರೋಬಯೋಟಿಕ್ಸ್ ಜಾಸ್ತಿ ಇರುತ್ತೆ. ಸೊ ಕರ್ಡಲ್ಲಿರುವಂಥ ಪ್ರೋಬಯೋಟಿಕ್ಸ್ ಡೈಜೆಷನ್ಗೆ ಇನ್ನೂ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮೊಸರನ್ನ ಯಾವತ್ತೂ ಸ್ಕಿಪ್ ಮಾಡಬೇಡಿ ಊಟದಲ್ಲಿ. ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಮೊಸರನ್ನ ಇಂಟೇಕ್ ಮಾಡಿದ್ರೆ ಒಳ್ಳೆಯದು. ಇನ್ನು ಲಂಚ್ಗೆ ಅಂತ ಹೇಳಿ ನಾನು ಎಲ್ಲ ಬೇಳೆಗಳನ್ನ ನೆನೆಸಿಟ್ಕೊಂಡು ಒಂದು ಸ್ವಲ್ಪ ಬೇಳೆ ಹಾಕಿ ನೆನೆಸಿಟ್ಕೊಂಡು ಅದನ್ನು ರುಬ್ಬಿ ದೋಸೆ ಮಾಡಿ ತೊಗೊಂಡು ಬಂದೀನಿ ವಿತ್ ಚಟ್ನಿ ಪುಡಿ ಅಲಾಂಗ್ ವಿತ್ ಮೊಸರು. ಯಾಕೆ ಅಂತ ಹೇಳಿದ್ರೆ ನಂಗೆ ಚಟ್ನಿ ಪುಡಿ ಜೊತೆ ಮೊಸರು ಈ ಪರ್ಟಿಕ್ಯುಲರ್ ದೋಸೆಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ದೋಸೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಲಂಚ್ ಬಾಕ್ಸ್ಗೆ ಅನ್ಫಾರ್ಚುನೇಟ್ಲಿ ಬಿಸಿ ಬಿಸಿ ದೋಸೆ ತಿನ್ನೋಕ್ಕೆ ಆಗಲ್ಲ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ನಾನು ನೀಲ್ದ ಹಣ್ಣು ತಂದ್ಕೊಂಡಿದ್ದೆ. ಲಂಚ್ನ ಫಸ್ಟ್ ಕಂಪ್ಲೀಟ್ ಮಾಡಿಬಿಟ್ಟು ನೀವು ಒಂದು ಫ್ರೂಟ್ ತಿಂತಾ ಇದ್ದೀರಿ ಲಂಚ್ ಆದಮೇಲೆ ಅಂತ ಅಂದರೆ ಲಂಚ್ಗೆ ಮತ್ತು ಸ್ನ್ಯಾಕ್ಸ್ಗೆ ಫ್ರೂಟ್ಸ್ಗೆ ಕಡಿಮೆ ಅಂದರೂ ಕೂಡ 1/2 hour to 1 hour ಗ್ಯಾಪ್ ಕೊಡಿ. ಹಣ್ಣು ತಿಂದ ತಕ್ಷಣ ಊಟ ಮಾಡೋದು ಅಥವಾ ಊಟ ಮಾಡಿದ ತಕ್ಷಣ ಹಣ್ಣು ತಿನ್ನೋದು ಈ ಥರ ಮಾಡಿದ್ರೆ ಡೈಜೆಷನ್ ಇಂಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಪೆಷಲಿ ಈ ಥರ ಸಿಟ್ರಿಕ್ ಫ್ರೂಟ್ಸ್ ಏನಿರುತ್ತೆ, ಹುಳಿ ಅಂಶ ಜಾಸ್ತಿ ಇರೋದು, ವಿಟಮಿನ್ ಸಿ ಇರೋದು ಜಾಸ್ತಿ ಏನಾದರೂ ಆ ಥರ ನಾವು ಇಮಿಡಿಯೇಟಾಗಿ ಏನಾದರೂ ತಿಂದ್ಬಿಟ್ಟಿವಿ ಅಥವಾ ಎಂಟಿ ಸ್ಟಮಕಲ್ಲಿ ತಿಂದೀವಿ ಅಂದರೆ ತುಂಬ ಅಸಿಡಿಟಿ ಆಗುತ್ತೆ. ದ್ವಾದಶಿ ಇರೋದ್ರಿಂದ ನಮ್ಮ ಮನೇಲಿ ಯಾವುದಾದ್ರೂ ಫರ್ಮೆಂಟೆಡ್ ಫುಡ್ಸ್ ಮಾಡ್ತಾರೆ, ಲೈಕ್ ದೋಸೆ ಇರ್ಬೋದು, ಗುಂದ್ಪಂಗ್ಲ ಇರ್ಬೋದು, ಇಡ್ಲಿ ಇರ್ಬೋದು. ಇವತ್ತು ಇಡ್ಲಿ ಮಾಡಿರೋದೆ. ದಿನ ನನ್ನ ವೀಡಿಯೋಸ್ ನೋಡಿ ನೀವು ನಿಮ್ಮ ಹೆಲ್ತ್ ಅಪ್ಗ್ರೇಡ್ ಮಾಡ್ಕೊಳ್ಳ್ರಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ತಿನ್ಕೊಂಡು ಉಣ್ಕೊಂಡು ಹಾಯಾಗಿರಿ. ರಾಧೆ ರಾಧೆ.